ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹನೂರು ಶೂಟೌಟ್ ಪ್ರಕರಣ ಈಗ ಕೇವಲ ಒಂದು ಎನ್ಕೌಂಟರ್ ಕೇಸ್ ಆಗಿ ಉಳಿದಿಲ್ಲ. ಇದು ಈಗ ಅಂತಾರಾಜ್ಯ ಸಮರದ ವೇದಿಕೆಯಾಗಿ ಬದಲಾಗಿದೆ. ಒಂದೆಡೆ ನಾಪತ್ತೆಯಾಗಿದ್ದ ಪ್ರಮುಖ ಆರೋಪಿ ಅಜ್ಞಾತ ಸ್ಥಳದಿಂದ ವಿಡಿಯೋ ಬಿಟ್ಟು ಖಾಕಿ ಪಡೆಗೆ ನಡುಕ ಹುಟ್ಟಿಸಿದ್ದಾನೆ. ಇನ್ನೊಂದೆಡೆ ತಮಿಳರ ಸಾವಿನ ನ್ಯಾಯಕ್ಕಾಗಿ ತಮಿಳುನಾಡು ಸಿಎಂ ದಳಪತಿ ವಿಜಯ್ ಈಗ ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಬುಧವಾರವೇ ವಿಜಯ್ ಹನೂರಿಗೆ ಬರ್ತಾ ಇದ್ದಾರೆ ಎನ್ನಲಾಗ್ತಾ ಇದ್ದು ಈಗ ದೊಡ್ಡ ಸಂಚಲನ ಮೂಡಿಸಿದೆ. ಏನಿದು ಹನೂರು ಶೂಟೌಟ್ನ ಇಂದಿನ ಹೈ ವೋಲ್ಟೇಜ್ ಟ್ವಿಸ್ಟ್? ನೋಡ್ತಾ ಹೋಗೋಣ ಬನ್ನಿ. ಹನೂರು ಶೂಟೌಟ್ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದ ಪ್ರಮುಖ ಕೊಂಡಿ 4ನೇ ಆರೋಪಿ ಮಹಿಮಾ ದಾಸ್ ಅಜ್ಞಾತ ಸ್ಥಳದಿಂದ ವಿಡಿಯೋ ರಿಲೀಸ್ ಮಾಡೋ ಮೂಲಕ ಸಂಚಲನ ಮೂಡಿಸಿದ್ದಾನೆ. ಶೂಟೌಟ್ ನಡೆದಾಗ ನಾನು ಹೇಗೋ ಬದುಕಿ ಓಡ್ ಬಂದು ಆಸ್ಪತ್ರೆ ಸೇರಿದೆ. ಈಗ ಪೊಲೀಸರನ್ನ ಕಂಡ್ರೆ ಭಯವಾಗ್ತಾ ಇದೆ, ಹಾಗಾಗಿ ಹೊರಗೆ ಬರಲ್ಲ ಅಂತ ವಿಡಿಯೋದಲ್ಲಿ ಅಳಲು ತೋಡಿಕೊಂಡಿರುವ ಈತ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡೋ ಸಾಧ್ಯತೆ ಇದೆ. ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಈ ಆರೋಪಿಯಿಂದ ಖಾಕಿ ಪಡೆಗೆ ಬಿಗ್ ಸುಳಿವು ಸಿಕ್ಕಂತಾಗಿದ್ದು ಅಂದು ಅರಣ್ಯದಲ್ಲಿ ನಿಜಕ್ಕೂ ನಡೆದಿದ್ದೇನು ಅನ್ನೋ ಸತ್ಯ ವಿಚಾರಣೆಯ ನಂತರವಷ್ಟೇ ಹೊರಬರಬೇಕಿದೆ. ಹಾಗಾದ್ರೆ 4ನೇ ಆರೋಪಿ ಮಹಿಮಾ ದಾಸ್ ಮಾಡಿರೋ ವಿಡಿಯೋದಲ್ಲಿ ಏನಿದೆ ಬನ್ನಿ ನೋಡೋಣ. ನನಗೆ ಹುಷಾರಿಲ್ಲದೆ ತುಂಬ ಹುಷಾರಿಲ್ಲದೆ ಸೀರಿಯಸ್ ಆಗಿ ಬರ್ತಾರೆ. ಹೊಟ್ಟೆ ನೋಡ್ಕೊಂಡು ಇದಾಗಿದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿದೆ. ನಾನು ಈಗ ಫಾರೆಸ್ಟ್ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಟೆಲ್ ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲ ಆದ್ಮೇಲೆ ಹೇಳಿ ಪೊಲೀಸ್ನವ್ರನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಹೆಸರಿಗೆ ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು. ನಮಗೆ ಹೆಚ್ಚಿಗೆ ನೀವೇ ನೋಡ್ಕೋಬೇಕು. ಹನೂರಿಗೆ ತಮಿಳುನಾಡು ಸಿಎಂ ವಿಜಯ್ ಎಂಟ್ರಿ ಕೊಡ್ತಾರಾ? ಹೌದು, ಹನೂರು ಶೂಟೌಟ್ ಪ್ರಕರಣದಲ್ಲಿ ಮೃತಪಟ್ಟ 3 ತಮಿಳು ಭಾಷಿಕರಾಗಿರುವ ಹಿನ್ನೆಲೆಯಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಬುಧವಾರ ಅಥವಾ ಗುರುವಾರ ಮರಿಯಮಂಗಲ ಗ್ರಾಮಕ್ಕೆ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ ಎನ್ನಲಾಗ್ತಾ ಇದೆ. ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಭರ್ಜರಿ ಪರಿಹಾರ ಘೋಷಿಸಿರೋ ಅವರು ಈ ಘಟನೆಯನ್ನ ತಮಿಳಿಗರ ಹತ್ಯಾಕಾಂಡ ಅಂತ ಕರೆದು ಕಠಿಣ ತನಿಖೆಗೆ ಆಗ್ರಹಿಸಿದ್ದಾರೆ. ಈ ವಿಚಾರವು ತಮಿಳುನಾಡು ವಿಧಾನಸಭೆಯಲ್ಲೂ ಸದ್ದು ಮಾಡಿದ್ದು ಡಿಎಂಕೆ ಮತ್ತು ಎಐಎಡಿಎಂಕೆ ಧರಣಿ ನಡೆಸೋ ಮೂಲಕ ಉಭಯ ರಾಜ್ಯಗಳ ನಡುವೆ ಹೊಸ ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಸಿಎಂ ವಿಜಯ್ ಭೇಟಿಯ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕರ್ನಾಟಕ ತಮಿಳುನಾಡು ಗಡಿಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಈ ವಿಚಾರವಾಗಿ ನಮ್ಮ ಚಾಮರಾಜನಗರದ ಪ್ರತಿನಿಧಿ ಸುರೇಂದ್ರ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕಾವೇರಿ ವನ್ಯಜೀವಧಾಮದಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣ ಈಗ ರಾಜ್ಯ ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲೆಯನ್ನ ದಾಟಿ ತಮಿಳುನಾಡಿನ ಸದನದಲ್ಲಿ ಕೂಡ ಸದ್ದು ಮಾಡಿದೆ. ಇಂದು ತಮಿಳುನಾಡಿನ ವಿಧಾನಸಭೆಯಲ್ಲಿ ನಡೆದಂತಹ ಒಂದು ಏನು ವಿಧಾನಸಭೆಯ ಕಾರ್ಯಕಲಾಪದಲ್ಲಿ ವಿರೋಧ ಪಕ್ಷ ಮತ್ತೆ ಆಡಳಿತ ಪಕ್ಷ ಎರಡೂ ಕೂಡ ಒಂದು ಸಮಗ್ರ ತನಿಖೆಗೆ ಹಾಗೂ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿದೆ. ನಮ್ಮ ರಾಜ್ಯದ ಆಡಳಿತದಲ್ಲಿ ಮೂಗು ತೂರಿಸಬೇಡಿ ಅಂತ ಸಿಎಂ ವಿಜಯ್ ಬೇಡಿಕೆಗೆ ನಮ್ಮ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಬಿಐ ತನಿಖೆ ಬೇಡಿಕೆಯನ್ನ ಸಾರಸಗಟಾಗಿ ತಳ್ಳಿ ಹಾಕಿದೆ ರಾಜ್ಯ ಸರ್ಕಾರ. ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ಇದು ಒಕ್ಕೂಟ ವ್ಯವಸ್ಥೆ ಅಂತ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ತಮಿಳುನಾಡು ಸಿಎಂ ಟ್ವೀಟ್ಗೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಖಡಕ್ ತಿರುಗೇಟು ನೀಡಿದ್ದಾರೆ. ಕರ್ನಾಟಕ ಸರ್ಕಾರದಿಂದಲೂ ಮೃತರ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಆಗಿದೆ. ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದ ತಮಿಳುನಾಡು ಸಿಎಂ ವಿಜಯ್ ಬೇಡಿಕೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಸಾರಾಸಗಟಾಗಿ ತಳ್ಳಿ ಹಾಕಿದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯ ಮತ್ತೊಂದು ರಾಜ್ಯದ ಆಡಳಿತದಲ್ಲಿ ಮೂಗು ತೂರಿಸಬಾರದು, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ವಿಜಯ್ ಟ್ವೀಟ್ಗೆ ಸಚಿವ ರಾಮಲಿಂಗಾರೆಡ್ಡಿ ಸಹ ತೀವ್ರ ತಿರುಗೇಟು ನೀಡಿದ್ದು ರಾಜ್ಯ ಸರ್ಕಾರ ಅಂದ್ರೆ ಸರ್ಕಾರದಿಂದ 5 ಲಕ್ಷ ಹಾಗೆ ಶಾಸಕರಿಂದ 10 ಲಕ್ಷ ಸೇರಿ ರಾಜ್ಯ ಸರ್ಕಾರ ಮೃತರ ಕುಟುಂಬಕ್ಕೆ ತಲಾ 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದೆ. ಈ ಮೂಲಕ ನೆರೆ ರಾಜ್ಯದ ನಾಯಕರ ರಾಜಕೀಯ ಹಸ್ತಕ್ಷೇಪ ಹಾಗೂ ಟೀಕೆಗಳಿಗೆ ಕರ್ನಾಟಕ ಸರ್ಕಾರ ಬ್ರೇಕ್ ಹಾಕಿದೆ. ಒಟ್ಟಿನಲ್ಲಿ
ಹನೂರು ಅರಣ್ಯದಲ್ಲಿ ನಡೆದ ಶೂಟೌಟ್ ಈಗ ದಕ್ಷಿಣ ಭಾರತದ 2 ರಾಜ್ಯಗಳ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಮಹಿಮಾ ದಾಸ್ ಬಿಟ್ಟಿರುವ ವಿಡಿಯೋ ಒಂದ್ ಕಡೆ ತನಿಖೆಗೆ ಹೊಸ ದಿಕ್ಕು ತೋರಿಸ್ತಾ ಇದ್ರೆ, ಇನ್ನೊಂದ್ ಕಡೆ ದಳಪತಿ ವಿಜಯ್ ಅವರ ಭೇಟಿ ಇಡೀ ಪ್ರಕರಣಕ್ಕೆ ಸ್ಟಾರ್ ಪವರ್ ಮತ್ತು ರಾಜಕೀಯ ತೂಕ ನೀಡಿದೆ. ಕರ್ನಾಟಕ ಸರ್ಕಾರ ಈ ಒತ್ತಡವನ್ನ ಹೇಗೆ ನಿಭಾಯಿಸುತ್ತೆ, ಅಸಲಿ ಸತ್ಯ ಹೊರಬರುತ್ತಾ? ಏಕೆಂದ್ರೆ ಈಗ ಸದನದಲ್ಲೂ ಕೂಡ ಕರ್ನಾಟಕದಲ್ಲಿ ಇದೇ ವಿಚಾರ ಚರ್ಚೆಯಾಗ್ತಾ ಇದೆ. ಒಂದ್ ಕಡೆ ಅವರು ಅಮಾಯಕರು, ಅವರು ರೈತರು, ಹಸುವನ್ನ ಮೇಯಿಸೋದಕ್ಕೆ ಅವರು ಹೋಗಿದ್ರು ಅಂತ ಒಂದಷ್ಟು ಜನ ವಾದವನ್ನ ಮಾಡ್ತಾ ಇದ್ರೆ, ಅಲ್ಲಿರುವಂತಹ ಗ್ರಾಮಸ್ಥರು ಪ್ರಮುಖವಾಗಿ ವಾದವನ್ನ ಮಾಡ್ತಾ ಇದ್ರೆ ಅಥವಾ ಕುಟುಂಬಸ್ಥರು ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಅರಣ್ಯ ಇಲಾಖೆ ಸಾಕ್ಷಿಗಳನ್ನು ರಿಲೀಸ್ ಮಾಡಿದೆ. ಇಲ್ಲ, ಅವರು ಕಳ್ಳ ಬೇಟೆಗಾರರು, ನಾವು ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳನ್ನು ನಾವು ಸೀಸ್ ಮಾಡ್ಕೊಂಡು ತಂದಿದ್ದೇವೆ, ಪ್ರಮುಖವಾಗಿ ನಾಡ ಬಂದೂಕ್ ಆಗಿರ್ಬೋದು, 20 ರಿಂದ 30 kg ಜಿಂಕೆ ಮಾಂಸ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಸಿಕ್ಕಿದೆ. ಹಾಗೆ ಶಿಕಾರಿ ಮಾಡಿ ಅಡಿಗೆ ಮಾಡುವಂತಹ ಸಂದರ್ಭದಲ್ಲಿ, ಬೇಟೆಯಾದ ಬಳಿಕ ಅಡಿಗೆ ಮಾಡೋದಕ್ಕೆ ಅವರು ಒಂದಷ್ಟು ಮಸಾಲಾ ಪದಾರ್ಥಗಳನ್ನು ಕೂಡ ತಗೊಂಡು ಹೋಗಿದ್ರು, ಅದೆಲ್ಲವನ್ನ ಸೀಸ್ ಮಾಡಿದೀವಿ ಅಂತ ಸಾಕ್ಷಿಗಳನ್ನ ರಿಲೀಸ್ ಮಾಡಿದೆ. ಹೀಗಾಗಿ ಮುಂದೆ ಈ ಪ್ರಕರಣ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ, ಸತ್ಯ ಹೊರಬರ್ಲಿ ಅನ್ನೋದು ನಮ್ಮೆಲ್ಲರ ಆಶಯ.